ನಂದಿ ನ್ಯೂಸ್ಗೆ ಸ್ವಾಗತ. ಓದುತ್ತಿರುವವರು ಪೂಜಾ. ಮಾನವೀಯತೆ ಮೆರೆದ ಡಾಕ್ಟರ್ ಪ್ರಭುಗೌಡ ಲಿಂಗದಳ್ಳಿ ದೇವಹಿಪ್ಪರಗಿ ಮತಕ್ಷೇತ್ರದ ಹಂಜಳಿ ಗ್ರಾಮದ ಬಡ ಕುಟುಂಬದ ವ್ಯಕ್ತಿ ಯೋಗೇಶ್ ನಾವಿ ಇವರು ಇತ್ತೀಚೆಗೆ ರಸ್ತೆ ಅಪಘಾತದಲ್ಲಿ ನಿಧನರಾದ ಹಿನ್ನೆಲೆಯಲ್ಲಿ ಇವರ ಮನೆಗೆ ಕೆಪಿಸಿಸಿ ರಾಜ್ಯ ಪ್ರಧಾನ ಕಾರ್ಯದರ್ಶಿ ದೇವರಹಿಪ್ಪರಗಿ ಮತಕ್ಷೇತ್ರ ಕಾಂಗ್ರೆಸ್ ಪಕ್ಷದ ಉಸ್ತುವಾರಿಗಳಾದ ಡಾಕ್ಟರ್ ಪ್ರಭುಗೌಡ ಲಿಂಗದಳ್ಳಿ ಅವರು ಭೇಟಿ ನೀಡಿ ಕುಟುಂಬದ ಸದಸ್ಯರಿಗೆ ಸಾಂತ್ವನ ತಿಳಿಸಿ ಆರ್ಥಿಕ ಸಹಾಯವನ್ನು ನೀಡಿ ಮಾನವೀಯತೆಯನ್ನು ಮೆರೆದಿದ್ದಾರೆ. ಶುಕ್ರವಾರ ಮೃತ ವ್ಯಕ್ತಿಯ ಮನೆಗೆ ಭೇಟಿ ನೀಡಿದ ಅವರು ಕುಟುಂಬದ ಸದಸ್ಯರಿಗೆ ಸಾಂತ್ವನ ಹೇಳಿ ಧೈರ್ಯ ತುಂಬಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ನಿಜಕ್ಕೂ ಇದು ನೋವಿನ ಸಂಗತಿ, ಹೀಗಾಗಬಾರದಿತ್ತು. ಆದರೆ ವಿಧಿಲಿಖಿತ, ಯಾರಿಂದಲೂ ಏನು ಮಾಡಲು ಸಾಧ್ಯವಿಲ್ಲ. ನನ್ನ ಕೈಲಾದಷ್ಟು ಈಗ ಸಹಾಯ ಮಾಡಿದ್ದೇನೆ. ಅವರ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿಯೂ ಸಹಾಯ ಮಾಡುತ್ತೇನೆ. ಅವರ ಸುಖ ದುಃಖಗಳಲ್ಲಿ ಸದಾ ಅವರ ಜೊತೆ ಇರುತ್ತೇನೆ ಎಂದರು. ಈ ಸಮಯದಲ್ಲಿ ನಾವಿ ಕುಟುಂಬದ ಸದಸ್ಯರು, ಗ್ರಾಮದ ಗಣ್ಯರು ಹಾಗೂ ಪಕ್ಷದ ಮುಖಂಡರು ಇದ್ದರು. ವರದಿ ಮುತ್ತು ಎನ್ ಬಿರೇಗೊಂಡ. ನಿಮ್ಮ ಜೊತೆಗೆ ನಾವು ಇರ್ತೀವಿ. ಈಗ ಯಾವ್ದಾರು ಅಡ್ಮಿಷನ್ನು ಏನೋ ಫ್ರೀ ಹಾಸ್ಟೆಲ್ ಎಲ್ಲ ವ್ಯವಸ್ಥೆ ಮಾಡೋಣ ಅಂತ ಓದು. ಅದೊಂದು ಆಸ್ತಿ. ತಾಯಿ ಇರ್ತಾರೆ, ಅವರೆಲ್ಲ ನೋಡ್ಕೊಂಡು ಹೋಗ್ತಾರೆ. ಓದಿನ ಬಗ್ಗೆ ಸ್ವಲ್ಪ ಆಕೆಗೆ ಕಾಳಜಿ ವಹಿಸಿ. SLC ಮುಗಿದ ಮೇಲೆ ಮತ್ತೆ ದೊಡ್ಡ ಮ್ಯಾಚ್ ಹಾಕಿನ ಮನೆಗೆ ಕೊಡ್ಬೇಕು. ಯಾಕಂದ್ರೆ ಅದರಂತ ದೊಡ್ಡ ಆಸ್ತಿ ಯಾವುದಲ್ಲ. ಮಾತಾಡ್ತೀನಿ, ಒಟ್ಟು ನಿಂದಿಸ್ಬೇಡ್ರಿ. ಓದಿ ಮುಂದೆ ಎಲ್ಲರೂ ಇರ್ತಾರಮ್ಮ ನಿಮ್ಮ ಜೊತೆಗೆ. ಊರನ್ನ ಹಿರಿಯರು ಎಲ್ಲರೂ ಇರ್ತಾರೆ. ಎಲ್ಲರೂ ನಿಮ್ಗೆ ಏನೋ ತೊಂದರೆ ಆದ್ರೆ ಹೇಳೋರು ಎಲ್ಲರಿಗೂ. ಏನು ಆಸ್ಪತ್ರೆದು ಏನೋ ಸಮಸ್ಯೆ ಬಂದರೂ ಸುಮ್ಮನೆ ಹೊರಗೆ ಹೋಗಿ ಎಲ್ಲರೂ ರೊಕ್ಕ ಹಾಕಕ್ಕೆ ಹೋಗ್ಬೇಡ್ರಿ. ನಮ್ಗೆ ಫೋನ್ ಮಾಡಿರಿ, ನಮ್ಮ ಒಬ್ಬ ಬರ್ತಾನೆ, ನಿಮ್ಗೆ ಕರ್ಕೊಂಡೋಗಿ ತೋರಿಸಿ ನಿಮಗೆ ಉಚಿತ ಚಿಕಿತ್ಸೆ ಕೊಟ್ಟು ಕಳಿಸ್ತಾನೆ. ಸಿಕ್ತು ಬೇರೆದಿಂದ್ರಮ್ಮ ಏನು ಹೋದವ್ರ ಹತ್ರ ಹೊಳೆ ಬರಲ್ಲ. ಅವ್ರ ಆಯುಷ್ಯನ ಅಷ್ಟಿತ್ತು, ಅವ್ರ ಹಣೆ ಬರ. ಆಯ್ತಾಯ್ತು, ಇನ್ನೊಬ್ರ ಕಷ್ಟ ನೋಡಿ